ಅಮೆರಿಕ ಇರಾನ್ ನಡುವೆ ಮುಂದುವರೆದಿದೆ ಕಾಳಗ. ಇರಾನ್ನ ಆಸ್ಪತ್ರೆ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿದೆ. ಶಾಹಿದ್ ಬಘೈ ಮಕ್ಕಳ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ಆಗಿರುವಂತಹ ದಾಳಿ ಇದು. ನೋಡಿ, ಮಧ್ಯಂತರ ಒಪ್ಪಂದ ಕೂಡ ಆಗಿತ್ತು, ರಾಜತಾಂತ್ರಿಕ ಮಾತುಕತೆಗಳಾಗಿತ್ತು, ಎಲ್ಲವೂ ಕೂಡ ವೇಸ್ಟ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮತ್ತೆ ಮತ್ತೆ ಕಾಳಗ ಆಗ್ತಾನೆ ಇದೆ. ಅದರಲ್ಲೂ ಅಮೆರಿಕದವರೇ ಕಾಲ್ ಕೆದರ್ಕೊಂಡು ಜಗಳ ಮಾಡ್ತಿದ್ದಾರೆ, ಇರಾನ್ ಅವ್ರ ಮೇಲೆ ದಾಳಿ ನಡೆಸ್ತಾನೆ ಇದ್ದಾರೆ. ನೋಡಿ, ಮಕ್ಕಳ ಆಸ್ಪತ್ರೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ. ಮಾನವೀಯ ಒಂದು ಮೌಲ್ಯಗಳನ್ನು ಅವರು ಕಡೆಗಣಿಸಿದ್ದಾರೆ. ಇರಾನ್ನ ಅಹವಾಜ್ ನಗರದಲ್ಲಿರುವಂಥ ಒಂದು ಆಸ್ಪತ್ರೆ ಇದು, ಮಕ್ಕಳ ಆಸ್ಪತ್ರೆ, ಶಾಹಿದ್ ಬಘೈ ಅಂಥೇಳಿ. ಕೂಡಲೇ ಆಸ್ಪತ್ರೆಯಲ್ಲಿದ್ದ ಗಾಯಾಳುಗಳನ್ನು ಸ್ಥಳಾಂತರ ಮಾಡಲಾಗಿದೆ ವಿವಿಧ ಆಸ್ಪತ್ರೆಗಳಿಗೆ. ಅಮೆರಿಕ ದಾಳಿಗೆ ಆಸ್ಪತ್ರೆಯಲ್ಲಿ ಕೆಲವು ವಸ್ತುಗಳಿಗೆ ಹಾನಿಯಾಗಿದೆ. ನಿಜವಾಗ್ಲೂ ಖಂಡನಾತ್ಮಕವಾದಂಥ ದಾಳಿ ಇದು. ಯಾಕೆಂದರೆ ನಾವು ದಾಳಿ ಮಾಡೋದಿಲ್ಲ, ನಾವು ಒಪ್ಪಂದ ಮಾಡ್ಕೊಳ್ತೀವಿ, ಅದರಲ್ಲೂ ಮಾನವೀಯ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲ್ಲ ಅಂತ ಏನು ಬಡ ಕೊಚ್ಕೊಳ್ತಾ ಇತ್ತು ಅಮೆರಿಕ. ಈಗ ನೋಡಿದ್ರೆ ಮಕ್ಕಳ ಆಸ್ಪತ್ರೆಯನ್ನು ಗುರಿಯಾಗಿಸಿಕೊಂಡು ಇಲ್ಲಿವರೆಗೂ ದಾಳಿ ಮಾಡಿದ್ದಾರೆ. ಇಲ್ಲಿವರೆಗೂ ಒಂದು 35 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ನೋಡಿ, ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಿ ಅಥವಾ ಕೆಲವೊಂದಿಷ್ಟು ಪ್ರದೇಶಗಳನ್ನು ಅಟ್ಯಾಕ್ ಮಾಡಿಕೊಂಡು ದಾಳಿಯನ್ನು ಮಾಡಲಿ, ಆದರೆ ಈ ರೀತಿಯಾಗಿ ಆಸ್ಪತ್ರೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ವಿಶ್ವಾದ್ಯಂತ ಖಂಡನೆಗೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಈ ಮೊಜ್ತಬಾ ಖಮೇನಿ ಏನಿದ್ದಾರೆ, ಅಂದರೆ ಅಯತುಲ್ಲಾ ಖಮೇನಿ ಅವ್ರದ್ದು ಮೊನ್ನೆ ಅಂತ್ಯ ಸಂಸ್ಕಾರ ಆಯಿತು. ಅವತ್ತು ಕೂಡ ನಾವು ಗಮನಿಸಿದ್ದೀವಿ ದಾಳಿ ಯಾವ ರೀತಿಯಾಗಿ ನಡೀತಾ ಇತ್ತು ಅಂಥೇಳಿ. ಈಗ ಮತ್ತೆ ಮತ್ತೆ ಅಟ್ಯಾಕ್ ಮಾಡ್ತಿರೋದ್ರ ಹಿಂದಿನ ಉದ್ದೇಶ ಕಂಪ್ಲೀಟ್ ಆಗಿ ಇರಾನನ್ನು ತಮ್ಮ ಒಂದು ವಶಕ್ಕೆ ತೆಗೆದುಕೊಳ್ಳುವ, ವಶಕ್ಕೆ ಅಂತಂದರೆ ತಮ್ಮ ಒಂದು ಆಧಿಪತ್ಯದ ಸರ್ಕಾರ ಅಲ್ಲಿ ಬರಬೇಕು ಅಂತ. ಅಂದರೆ ನಾವು ಹೇಳೋಂಗೆ ಕೇಳೋ ಒಬ್ಬ ಸರ್ವಾಧಿಕಾರಿನೋ ಅಥವಾ ಒಬ್ಬ ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡುವಂಥ ಚಿಂತನೆಗೆ ಈಗ ಟ್ರಂಪ್ ಇಳ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ನೋಡಿ, ಟ್ರಂಪ್ ಟ್ರಿಗರ್ಗೆ ಕಾರಣ ಏನು? 13 ಜನ ಲಿಸ್ಟನ್ನು ಇರಾನ್ ಮಾಡಿತ್ತಿಲ್ಲಿ, ಅದರಲ್ಲಿ ಟ್ರಂಪ್ ಹೆಸರೇ ಮೊದಲಿತ್ತು, ಎಲ್ಲರನ್ನೂ ಕೂಡ ಕೊಲೆ ಮಾಡಬೇಕು ಅಂತ. ಆತನ ತಲೆಗೆ ಇವರು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದರು ಇರಾನ್ನವರು. ಇದು ಕೂಡ ದಾಳಿಗೆ ಕಾರಣ ಆಗಿರುತ್ತೆ.